ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಆಚರಣೆ ಇರುವಂತಹ ಹಿನ್ನೆಲೆಯಲ್ಲಿ ದಸರಾ ವೇಳೆ ವೈಮಾನಿಕ ಪ್ರದರ್ಶನ ಆಯೋಜನೆಯನ್ನ ಮಾಡಬೇಕು ಅನ್ನೋ ಪ್ಲಾನ್. ವೈಮಾನಿಕ ಪ್ರದರ್ಶನದ ಬಗ್ಗೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸೊ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ ಮೇಲೆ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಆಗಲಿದ್ದಾರೆ ಸಿಎಂ ಅನ್ನೋದು ಮಾಹಿತಿ. ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಲಿದ್ದಾರೆ. ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದಷ್ಟು ಅಸಮಾಧಾನಗಳಿದೆ, ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಸಮಾವೇಶಗಳು ಅವನ್ನೆಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆಯೂ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಹೈಕಮಾಂಡ್ ನಾಯಕರು ಏನಾದರೂ ಸಂದೇಶವನ್ನು ಕಳಿಸ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ಉಸ್ತುವಾರಿಗಳು ಆಲ್ರೆಡಿ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಏನಾದರೂ ಚರ್ಚೆಗಳ ಆಗಿ ಏನಾದರೂ ಡಿಸಿಷನ್ ಅನ್ನ ಫೈನಲ್ ಮಾಡ್ಕೊಂಡು ಬರ್ತಾರಾ ಸಿಎಂ ಅನ್ನೋದು ಕೂಡ ಪ್ರಶ್ನೆ. ಪ್ರಮುಖವಾಗಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಆಗೋದಕ್ಕೆ ಅಂತ ಹೋಗ್ತಾ ಇರೋದು. ಮೈಸೂರು ದಸರಾ ಇನ್ನೇನು ಬಂದೇ ಬಿಡ್ತು. ಸೊ ಅದಕ್ಕೆ ತಯಾರಿಗಳನ್ನ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವತಿಯಿಂದ ವೈಮಾನಿಕ ಪ್ರದರ್ಶನವನ್ನ ಮಾಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ರಕ್ಷಣಾ ಸಚಿವರನ್ನ ಖುದ್ದಾಗಿ ಮಾತಾಡಿ ಅದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಬೇಡಿಕೆ ಇಡಬೇಕಾಗತ್ತೆ. ಈ ಥರದ ಪ್ಲ್ಯಾನ್ ಇದೆ, ನಮ್ಮ ನಾಡ ಹಬ್ಬ ಇದು, ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ, ಈ ಥರದೊಂದು ಪ್ಲ್ಯಾನ್ ಇದೆ, ವೈಮಾನಿಕ ಪ್ರದರ್ಶನ ಮಾಡಬೇಕು ಅಂತ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಳ್ಳಲಿದ್ದಾರೆ. ಸೊ ಅದಾದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ ಸಿಎಂ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.